ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಅಂತ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಸೀರೀಸ್ ಫಂಡಮೆಂಟಲ್ ಅನಾಲಿಸಿಸ್ ಅಂತ ವಿಡಿಯೋ ಸೀರೀಸ್ ಏನು ನಾವು ಮಾಡ್ತಾ ಇದ್ದೀವೋ ಅದರಲ್ಲಿ ಇದು 2ನೇ ಎಪಿಸೋಡ್ ಆಗಿರುತ್ತೆ. ಇದರಲ್ಲಿ ನಾವು ಟಾಟಾ ಪವರ್ ಅನ್ನೋ ಒಂದು ಸ್ಟಾಕ್ ಅಥವಾ ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದೀವಿ. ಆ ಬಿಸ್ನೆಸ್ ಅಂದ್ರೆ ಏನು, ಆ ಬಿಸ್ನೆಸ್ ಯಾವ್ಯಾವ ರೀತಿ ರನ್ ಆಗ್ತಾ ಇದೆ, ಹಾಗೆ ಆ ಬಿಸ್ನೆಸ್ ಅಲ್ಲಿರುವಂತಹ ಫಿನಾನ್ಷಿಯಲ್ ನಂಬರ್ಸ್ ಏನು, ಇದಕ್ಕೆ ಯಾರ್ಯಾರು ಕಾಂಪಿಟೇಟರ್ಸ್ ಗಳಿದ್ದಾರೆ, ಅವರಲ್ಲಿರುವಂತಹ ಒಂದು ನಂಬರ್ಸ್ಗಳು, ಫೈನಾನ್ಷಿಯಲ್ ನಂಬರ್ಸ್ ಮೆಟ್ರಿಕ್ಸ್ಗಳೇನಿದೆಯೋ ಅದು, ಹಾಗೆ ಈ ಕಂಪನಿಯ ಮೆಟ್ರಿಕ್ಸ್ಗಳನ್ನ ಕಂಪೇರ್ ಮಾಡಿ ಬಹಳ ಇನ್ ಡೀಟೇಲ್ ಆಗಿ ರಿಸರ್ಚ್ ಮಾಡಕ್ ಹೋಗ್ತಾ ಇದೀವಿ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಕೊನೆಯವರೆಗೂ ದಯವಿಟ್ಟು ವಾಚ್ ಮಾಡಿ. ಇನ್ ಕೇಸ್ ನೀವೇನಾದರೂ ಮೊದಲನೇದಾಗಿ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾಕೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸುಮಾರು ಇನ್ಫಾರ್ಮೇಷನ್ಸ್ಗಳನ್ನ ನಾವು ನಮ್ಮ ಚಾನಲ್ ಥ್ರೂ ಮತ್ತೆ ಅಪ್ಲೋಡ್ ಮಾಡಕ್ ಹೋಗ್ತಾ ಇದೀವಿ. ನೀವು ಆ ಒಂದು ವಿಡಿಯೋಸ್ಗಳನ್ನ ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ಮೊದಲನೇರಾಗಿರ್ತೀರಾ. ತಡ ಏನಕ್ಕೆ, ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ 2020 ಕೊರೋನಾ ಹಿಟ್ ಆಯಿತು. ಸುಮಾರು ಲಾಸಸ್ಗಳು ಅನುಭವಿಸಿದ್ವು ಸುಮಾರು ಕಂಪನಿಗಳು. ಆ ಟೈಮಲ್ಲಿ ಮಾರ್ಕೆಟ್ ತುಂಬಾ ಕ್ರಾಶ್ ಆಯಿತು. ಆಲ್ಮೋಸ್ಟ್ ಮೋರ್ ದನ್ 30% ಮಾರ್ಕೆಟ್ ಕ್ರಾಶ್ ಆಗಿತ್ತು ಆ ಟೈಮಲ್ಲಿ. ಬಟ್ ಏನಪ್ಪಾ ಖುಷಿ ವಿಷಯ ಅಂದ್ರೆ ಅದಾದ್ಮೇಲೆ ಮಾರ್ಕೆಟ್ ಯಾವ ರೀತಿ ಕೆಳಗಡೆ ಹೋಗಿತ್ತೋ, ಯಾವ ರೀತಿ ಬಿದ್ದೋಗಿತ್ತೋ ಅದೇ ರೀತಿಯಲ್ಲೇನೆ ಮಾರ್ಕೆಟ್ ರಿಕವರ್ ಆಯಿತು. ಈ ಒಂದು ಟೈಮಲ್ಲಿ ಸುಮಾರು ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಅದರಲ್ಲಿ ಟಾಟಾ ಪವರ್ ಕೂಡ ಒಂದಾಗಿರುತ್ತೆ. ಟಾಟಾ ಪವರ್ ಏಪ್ರಿಲ್ 2020 ಅಷ್ಟೊತ್ತಲ್ಲಿ 30 ರೂಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದಂತ ಸ್ಟಾಕ್ ಇದು. ಬಟ್ ಇವತ್ತಿನ ದಿನ ನಾವು ನೋಡೋದಾದ್ರೆ ಮೋರ್ ದನ್ 100 ರೂಪೀಸ್, ಅಂದ್ರೆ 30 ರೂಪೀಸ್ ಇದ್ದಂತಹ ಸ್ಟಾಕ್ ಇವತ್ತು ಮೋರ್ ದನ್ 100 ರೂಪೀಸ್ ಟ್ರೇಡ್ ಆಗ್ತಾ ಇದೆ. ಅದರ ಅರ್ಥ ಆಲ್ಮೋಸ್ಟ್ 3 ಟೈಮ್ಸ್ ಈ ಒಂದು ಕಂಪನಿಯಲ್ಲಿ ಗ್ರೋತ್ ಕಂಡು ಬಂದಿದೆ ಲಾಸ್ಟ್ 1 ವರ್ಷದಲ್ಲಿ. ಸೊ ಅಂತದ್ದು ಏನ್ ಇಂಪ್ರೂವ್ಮೆಂಟ್ ಆಗಿದೆ ಈ ಒಂದು ಬಿಸ್ನೆಸ್ ಅಲ್ಲಿ, ಏನೇನೆಲ್ಲ ಚೇಂಜಸ್ ಗಳಾಗಿದೆ, ಸೊ ದಟ್ ಯಾಕಂದ್ರೆ ಜನ ಇಷ್ಟೊಂದು ಹೈ ಪ್ರೈಸ್ಗೂ ಕೂಡ ಬೈ ಮಾಡಕ್ ರೆಡಿ ಇದಾರೆ ಅಂತಂದ್ರೆ ಏನೋ ಚೇಂಜಸ್ ಆಗಿರ್ಬೇಕಲ್ಲ. ಸೊ ಆ ಚೇಂಜಸ್ ಗಳು ಏನು ಅನ್ನೋದನ್ನ ನಾವು ಬಹಳ ಇನ್ ಡೀಟೇಲ್ ಆಗಿ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಪರ್ಟಿಕ್ಯುಲರ್ ಸ್ಟಾಕ್ ಅಥವಾ ಈ ಪರ್ಟಿಕ್ಯುಲರ್ ಕಂಪನಿಯ ಬಿಸ್ನೆಸ್ ಏನು. ಟಾಟಾ ಪವರ್ ಹೆಸರಲ್ಲೇ ಪವರ್ ಇದೆ. ಬೇಸಿಕಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಪವರ್ ಜನರೇಷನ್, ಪವರ್ ಡಿಸ್ಟ್ರಿಬ್ಯೂಷನ್, ಪವರ್ ಟ್ರಾನ್ಸ್ಮಿಷನ್ ರಿಲೇಟೆಡ್ ವರ್ಕ್ಗಳನ್ನ ಮಾಡುತ್ತೆ. ಆದರೆ ಇತ್ತೀಚೆಗೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಚಾರ್ಜಿಂಗ್ ಯೂನಿಟ್ ರಿಲೇಟೆಡ್ ಸುಮಾರು ಈ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ರಿಲೇಟೆಡ್ ಇವ್ರ ವರ್ಕ್ಗಳು ಕಂಡು ಬಂದಿದೆ. ಇನ್ನು ಪವರ್ ಜನರೇಷನ್ ಅಂತ ನೋಡೋದಾದ್ರೆ ನಾವು ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಹಾಗೆ ಇದ್ರ ರಿಲೇಟೆಡ್ ಎಷ್ಟೋ ಅಟ್ಯಾಚ್ಡ್ ಕಂಪನೀಸ್ಗಳಿದೆ, ಸಬ್ಸಿಡರೀಸ್ಗಳಿದೆ. ಸೊ ಆ ಕಂಪನಿಗಳೆಲ್ಲ ಸೇರ್ಬಿಟ್ಟು ಆಲ್ಮೋಸ್ಟ್ 12,000 ಮೆಗಾವ್ಯಾಟ್ಕಿನ್ನ ಮೋರ್ ದ್ಯಾನ್ 12,000 ಮೆಗಾವ್ಯಾಟ್ಕಿನ್ನ ಜಾಸ್ತಿ ಕೆಪಾಸಿಟಿ ಇರುವಂತಹ ಒಂದು ಯೂನಿಟ್ಸ್ಗಳನ್ನ ಹೊಂದಿದೆ. ಹಾಗೆ ಇವ್ರೇನ್ ಪವರ್ ಜನರೇಟ್ ಮಾಡ್ತಾರೋ ಇದರಲ್ಲಿ ಸುಮಾರು ರೀತಿಗಳಿದೆ, ಒಂದೇ ರೀತಿಯಾಗಿರಲ್ಲ. ಈ ಕನ್ವೆನ್ಷನಲ್ ಮೆಥಡ್ಸ್ ಅಂತಂದ್ರೆ ಥರ್ಮಲ್ ಪ್ಲಾಂಟ್ಸ್ಗಳಿರ್ಬೋದು ಅಥವಾ ರಿನ್ಯೂವಬಲ್ ಎನರ್ಜಿ ಕೂಡ ಯೂಸ್ ಮಾಡ್ತಾರೆ ಈ ಕಂಪನಿಯಲ್ಲಿ. ಸೊ ಸುಮಾರು ರೀತಿಗಳಿಂದ ಇವರು ಪವರ್ನ ಜನರೇಟ್ ಮಾಡ್ತಾ ಇದ್ದಾರೆ. ಈಗ ಓವರ್ ಆಲ್ ಯಾವ್ಯಾವ ರೀತಿಯಲ್ಲಿ ಜನರೇಟ್ ಮಾಡ್ತಾರಪ್ಪ ಇವರು ಪವರ್ನ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾದ್ರೆ ನಾವಿಲ್ಲಿ ಥರ್ಮಲ್ ಪವರ್, ಸೊ ವಿಚ್ ಇಸ್ ಅ ಕನ್ವೆನ್ಷನಲ್ ಮೆಥಡ್ ಆಫ್ ಜನರೇಟಿಂಗ್ ದ ಪವರ್. ಸೊ ಇದರಲ್ಲಿ ಇವರು ಮೋರ್ ದ್ಯಾನ್ 8,800 ಮೆಗಾವ್ಯಾಟ್ ನಷ್ಟು ಪವರ್ ನ ಜನರೇಟ್ ಮಾಡ್ತಾ ಇದ್ರೆ, ಹೈಡ್ರೋ ಪವರ್ ಅಲ್ಲಿ 447 ಮೆಗಾವ್ಯಾಟ್, ವೇಸ್ಟ್ ಹೀಟ್ ಇಂದ 375 ಮೆಗಾವ್ಯಾಟ್, ಹಾಗೆ ಸೋಲಾರ್ ಅಂದ್ರೆ ರಿನ್ಯೂವಬಲ್ ಎನರ್ಜಿದು ಸೋಲಾರ್ ಇಂದ ಇವರು 932 ಮೆಗಾವ್ಯಾಟ್. ಸೊ ಓವರ್ ಆಲ್ ಎಲ್ಲ ಸೇರ್ಬಿಟ್ಟು ಆಲ್ಮೋಸ್ಟ್ 12,000 ಮೆಗಾವ್ಯಾಟ್ ಕಿಂತ ಜಾಸ್ತಿ ಇವರ ಪವರ್ ಜನರೇಷನ್ ಕೆಪಾಸಿಟಿ ಸದ್ಯಕ್ಕೆ ಇದೆ ಈ ಕಂಪನಿ. ಹಾಗೆ ಇದರ ಸಬ್ಸಿಡರಿ ವೆಂಚರೀಸ್ ಎಲ್ಲ ಸೇರ್ಕೊಂಡು, ಎಲ್ಲ ಕಂಪನಿಗಳೆಲ್ಲ ಸೇರ್ಕೊಂಡು ಇವರು ಓವರ್ ಆಲ್ ಈ ಒಂದು ವ್ಯಾಲ್ಯೂ ಚೈನ್ ಅನ್ನ ಬಿಲ್ಡ್ ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ, ಓವರ್ ಆಲ್ ಇಂಡಿಯಾದಲ್ಲಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ರಿನ್ಯೂವಬಲ್ ಎನರ್ಜಿ. ನಾನು ಆಲ್ರೆಡಿ ಹೇಳಿದೆ ಈ ಒಂದು ವಿಷಯನ. ಬಿಕಾಸ್ ರಿನ್ಯೂವಬಲ್ ಎನರ್ಜಿ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಈಗ ನ್ಯಾಚುರಲ್ ರಿಸೋರ್ಸಸ್ ಗಳಿಂದ ಸಿಗುವಂತಹ ಎನರ್ಜಿಗಳು, ಬೇಸಿಕಲಿ ಎನರ್ಜಿ ಫಾರ್ಮಲ್ ಇರುತ್ತೆ, ಅದನ್ನ ಅವರು ಮತ್ತೆ ಕನ್ವರ್ಟ್ ಮಾಡಿ ಪವರ್ ಜನರೇಟ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದ್ರೆ ಸೋಲಾರ್ ಪವರ್ ಇರಬಹುದು, ವಿಂಡ್ ಪವರ್ ಇರಬಹುದು, ಹೈಡ್ರೋ ಪವರ್ ಇರ್ಬೋದು. ಸೊ ಈ ತರ ಆಲ್ರೆಡಿ ನ್ಯಾಚುರಲ್ ಆಗಿ ರಿಸೋರ್ಸಸ್ ಅಲ್ಲಿ ಸಿಗುವಂತಹ ಒಂದು ಎನರ್ಜಿಯನ್ನ ಕನ್ವರ್ಟ್ ಮಾಡಿಕೊಂಡು ಪವರ್ ಏನ್ ಜನರೇಟ್ ಮಾಡ್ತಾರೋ ಆ ತರ ಸಿಗುವಂತಹ ಎನರ್ಜಿಗಳನ್ನ ರಿನ್ಯೂವಬಲ್ ಎನರ್ಜಿ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾಗಿರುತ್ತೆ ಯಾವುದೇ ಒಂದು ಪವರ್ ಜನರೇಷನ್ ಕಂಪನಿಗೆ ಈ ಒಂದು ಪರ್ಟಿಕ್ಯುಲರ್ ನಿಟ್ಟಿನಲ್ಲಿ ವರ್ಕ್ ಮಾಡುವಂಥದ್ದು. ಸೊ ಇನ್ ಟರ್ಮ್ಸ್ ಆಫ್ ದಿಸ್ ಕೂಡ ಬಹಳ ಈ ಒಂದು ನಿಟ್ಟಿನಲ್ಲೂ ಕೂಡ ಈ ಒಂದು ಕಂಪನಿ ಬಹಳ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನ ಇಟ್ಕೊಂಡಿರುತ್ತೆ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ನೀವು. ಫಿನಾನ್ಷಿಯಲ್ ಇಯರ್ 2008 ಇಂದ 2020 ವರೆಗೂ ನಾವು ಡೇಟಾನ ಇಲ್ಲಿ ರಿಪ್ರೆಸೆಂಟ್ ಮಾಡಿದೀವಿ. ನೀವು ಕ್ಲಿಯರ್ ಆಗಿ ನೋಡಬಹುದು. ಇದರಲ್ಲಿ ಮೇನ್ ಆಗಿ ನಾವು ಇಂಡಿಕೇಟ್ ಮಾಡ್ತಾ ಇರುವಂತದ್ದು ಸೋಲಾರ್ ಹಾಗೆ ವಿಂಡ್ ಪವರ್. ಸೊ ಯಾವ ರೀತಿ ಈ ಒಂದು ಕೆಪಾಸಿಟಿ ಮೆಗಾವ್ಯಾಟ್ ಅಲ್ಲಿ ಯಾವ ರೀತಿ ಬೆಳ್ಕೊಂಡು ಬಂದಿದೆ. ಸೊ ಬೇಸಿಕಲಿ ಇಲ್ಲಿ ನೋಡಬೇಕು ಅಂತ ಅಂದ್ರೆ 2008 ಆ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಇದೆ ಇವರ ರಿನ್ಯೂವಬಲ್ ಎನರ್ಜಿಯಿಂದ ಇವರು ಪವರ್ ಜನರೇಟ್ ಮಾಡ್ತಾ ಇದ್ದಂತಹ ಒಂದು ಪವರ್ ಜನರೇಷನ್ ಬಂದು. ಬಟ್ ಇವತ್ತಿನ ಮಟ್ಟಿಗೆ ಇದು ಬಹಳ ದೊಡ್ಡ ಮಟ್ಟಿಗೆ ಬೆಳೆದಿದೆ ಈ ಕಂಪನಿಯಲ್ಲಿ. ಆಲ್ಮೋಸ್ಟ್ 2012 ಅಲ್ಲಿ ನೋಡೋದಾದ್ರೆ 30 ಹತ್ತತ್ರ ಇದೆ ಅಷ್ಟೇನೆ ಸೋಲಾರ್ ಎನರ್ಜಿ. ಬಟ್ ಇವತ್ತಿನ ಕಂಡೀಷನ್ ಅಲ್ಲಿ ಅದು ಬಹಳ ಒಂದು ದೊಡ್ಡ ಮಟ್ಟಿಗೆ ಬೆಳೆದಿದೆ. ಇದು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಈ ಕಂಪನಿದು. ಆಲ್ಮೋಸ್ಟ್ 2300 ಮೇಲೆ ಮೆಗಾವ್ಯಾಟ್ ಏನಿದೆಯೋ ಇದು ರಿನ್ಯೂವಬಲ್ ಎನರ್ಜಿಯಿಂದ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಇವತ್ತು
ಪವರ್ ಜನರೇಟ್ ಮಾಡ್ತಾ ಇದೆ. ಇದು ಒಂದು ಬಹಳ ಮುಖ್ಯವಾದಂತಹ ಒಂದು ಪಾಯಿಂಟ್, ಹಾಗೆ ಬಹಳ ಅಪ್ರಿಷಿಯೇಟ್ ಮಾಡಬೇಕಾಗಿರುವಂತಹ ಒಂದು ಪಾಯಿಂಟ್ ಆಗಿರುತ್ತೆ ಈ ಒಂದು ಕಂಪನಿಗೆ. ಸೊ ಇನ್ನು ನೆಕ್ಸ್ಟ್ ವಿಷಯ ಬರೋದಾದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ವಿ, ಬಿಕಾಸ್ ಇದು ಹೊಸದಾಗಿ ಈ ಒಂದು ಕಂಪನಿ ವರ್ಕ್ ಮಾಡ್ತಾ ಇರುವಂತಹ ರೀತಿ. ಇದರಲ್ಲಿ ಸುಮಾರು ಇಂಪ್ಲಿಮೆಂಟೇಷನ್ಸ್ ಕೂಡ ಈ ಒಂದು ಕಂಪನಿ ಮಾಡಿರುತ್ತೆ. ಎಸ್ಪೆಷಲಿ ಇವಾಗ ಹೇಳಬೇಕು ಅಂತಂದ್ರೆ ಆಲ್ಮೋಸ್ಟ್ 289 ಯೂನಿಟ್ಸ್ಗಳನ್ನು ಇವರು ಆಲ್ರೆಡಿ ಇನ್ಸ್ಟಾಲ್ ಮಾಡಿರ್ತಾರೆ 20 ಡಿಫರೆಂಟ್ ಕಂಟ್ರೀಸಲ್ಲಿ, ಇಂಡಿಯಾದಲ್ಲಿ. ಸೊ ಬೇಸಿಕಲಿ ಏನಪ್ಪಾ ಅಂತ ಅಂದರೆ ಎಲೆಕ್ಟ್ರಾನಿಕ್ ವೆಹಿಕಲ್ ಏನಿದೆಯೋ ಅದು ಒಂದು ನೆಕ್ಸ್ಟ್ ಜನ್ರೇಷನ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ, ನೆಕ್ಸ್ಟ್ ಬರುವಂತಹ ಒಂದು ಪೀಳಿಗೆಗೆ ಆಬ್ವಿಯಸ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಬಹಳ ರೆಕಮೆಂಡೆಡ್ ಆಗಿರುತ್ತೆ. ಆಬ್ವಿಯಸ್ಲಿ ಅದೇ ಒಂದು ಡಾಮಿನೆನ್ಸ್ ಅಲ್ಲಿ ಬರುವಂತಹ ಪಾಸಿಬಿಲಿಟೀಸ್ ಇದೆ. ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ಈ ಒಂದು ಕಂಪನಿ ವರ್ಕ್ ಮಾಡ್ತಾ ಇರೋದ್ರಿಂದ ಇದು ಒಂದು ಬಹಳ ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ಈ ಕಂಪನಿಯಲ್ಲಿ. ಅಷ್ಟೇ ಅಲ್ಲ, ಟಾಟಾ ಪವರ್ ಬಂದು HPCL, IGL, IOCL ಅಂತ ಕಂಪನಿಗಳ ಜೋಡಿ MOU ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ ಎಲೆಕ್ಟ್ರಾನಿಕ್ ವೆಹಿಕಲ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನೆಕ್ಸ್ಟ್ ಲೆವೆಲ್ ಗ್ರೋತ್ ಮಾಡೋದಕ್ಕೋಸ್ಕರ ಆಲ್ರೆಡಿ ಒಂದು ಪ್ಲಾನಿಂಗ್ ಇಟ್ಕೊಂಡು ಈ ಒಂದು ಕಂಪನಿಗಳ ಜೋಡಿ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ. ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇವತ್ತಿನ ದಿನದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು. ಯಾಕೆ ಅಂತ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಎಲೆಕ್ಟ್ರಾನಿಕ್ ವೆಹಿಕಲ್ಸೇ ಒಂದು ಡಾಮಿನೆನ್ಸ್ ಅನ್ನ ತಗೊಳಕ್ ಹೋಗ್ತಾ ಇದೆ, ಎಸ್ಪೆಷಲಿ ಇನ್ ಆಟೋಮೊಬೈಲ್ ಇಂಡಸ್ಟ್ರಿ. ಬಿಕಾಸ್ ಫ್ಯೂಯಲ್ ಕಾಸ್ಟ್ ಎಲ್ಲ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಇದರಿಂದ ಪರಿಸರಕ್ಕೂ ಬಹಳ ಒಂದು ಹಾನಿ ಉಂಟಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ನ ಯೂಸ್ ಮಾಡುವಂಥದ್ದು ರೀತಿಗಳೇನಿದೆಯೋ, ಯೂಸ್ ಮಾಡೋಕೆ ಹೋಗ್ತಾ ಇರುವಂಥ ಪೊಟೆನ್ಷಿಯಲ್ ಏನಿದೆಯೋ ನೆಕ್ಸ್ಟ್ ಫ್ಯೂಚರಲ್ಲಿ ಬಹಳ ಒಂದು ದೊಡ್ಡ ಮಟ್ಟಿಗಿರೋದ್ರಿಂದ ಇದು ಬಹಳ ಮುಖ್ಯವಾಗಿರುತ್ತೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಕಂಪನಿ ಆಲ್ರೆಡಿ ಈ ಒಂದು ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರು, ಸುಮಾರು ಕಂಪನಿಗಳ ಜೋಡಿ ಎಲ್ಲ ಅವರು ಕಂಬೈನ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ನಿಜ. ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಾದ್ಮೇಲೆ ಅದನ್ನ ಯೂಸ್ ಮಾಡೋರು ಅದನ್ನ ತಗೊಳ್ಳೋರು ಬೇಕಲ್ಲ. ಸೊ ಹಾಗಾಗಿ ಈ ಕಂಪನಿ ಆಲ್ರೆಡಿ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳು ಯಾರು ಆಟೋಮೊಬೈಲ್ ಇಂಡಸ್ಟ್ರಿಗಳಿದೆ ಅವ್ರ ಜೋಡಿ ಆಲ್ರೆಡಿ ಒಂದು ಅಗ್ರಿಮೆಂಟ್ ನ ಮಾಡ್ಕೊಂಡಿರುತ್ತೆ, ಅವ್ರ ಜೋಡಿ ಆಲ್ರೆಡಿ ಡಿಸ್ಕಸ್ ಮಾಡಿ ಒಂದು ಅಗ್ರಿಮೆಂಟ್ ನ ಮಾಡ್ಕೊಂಡಿರುತ್ತೆ. ಈಗ ಕಂಪನೀಸ್ ಲೈಕ್ ಟಾಟಾ ಮೋಟರ್ಸ್ ಇರ್ಬೋದು, ಜಾಗ್ವಾರ್ ಇರ್ಬೋದು, ಲ್ಯಾಂಡ್ ರೋವರ್, MG ಮೋಟರ್ಸ್, ಈ ತರ ದೊಡ್ಡ ದೊಡ್ಡ ಕಂಪನಿಗಳು ಏನಿದೆ ಆಟೋಮೊಬೈಲ್ ಇಂಡಸ್ಟ್ರೀಸ್, ಇದ್ರ ಜೋಡಿ ಆಲ್ರೆಡಿ ಇವರ ಸೊಲ್ಯೂಷನ್ಸ್ ಏನಿದೆಯೋ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನಿಕ್ ವೆಹಿಕಲ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಈ ರಿಲೇಟೆಡ್ ಸೊಲ್ಯೂಷನ್ ನ ಕೊಡ್ಲಿಕ್ಕೆ ಆಲ್ರೆಡಿ ಡಿಸ್ಕಸ್ ಮಾಡಿ ಆಲ್ರೆಡಿ ಒಂದು ಅಗ್ರಿಮೆಂಟ್ ನ ಮಾಡ್ಕೊಂಡಿದ್ದಾರೆ. ಸೊ ದಟ್ ಈ ಸೊಲ್ಯೂಷನ್ ನಾವು ನಮ್ಮ ಕಡೆಯಿಂದ ಕೊಡ್ತೀವಪ್ಪ ನಿಮಗೆ ಅಂತ ಹೇಳ್ಬಿಟ್ಟು. ಸೊ ಇದು ಬಹಳ ಒಂದು ಮುಖ್ಯವಾದಂತಹ ಸ್ಟೆಪ್ ಈ ಕಂಪನಿ ತಗೊಂಡಿರುವಂಥದ್ದು. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತ ಅಂದ್ರೆ ವೆರಿ ರೀಸೆಂಟ್ ಆಗಿ ಬಂದಿರುವಂತಹ ನ್ಯೂಸ್ ಇದು. ಏನಪ್ಪಾ ಅಂದ್ರೆ ಈ ಒಂದು ಟಾಟಾ ಪವರ್ ಕಂಪನಿ ಏನಿದೆಯೋ ಅಹಮದಾಬಾದ್ ಅಲ್ಲಿ ಎಲೆಕ್ಟ್ರಾನಿಕ್ ಬಸ್ಸಸ್ಗೆ ಎಲೆಕ್ಟ್ರಾನಿಕ್ ವೆಹಿಕಲ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂತಹ ಒಂದು ಬಿಗ್ ಆರ್ಡರ್ನ ತಗೊಂಡಿತ್ತು ಅನ್ನೋದು ಕೂಡ ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ವೆರಿ ರೀಸೆಂಟ್ಲಿ CNBC ನ್ಯೂಸ್ ರಿಪೋರ್ಟ್ ಮಾಡಿತ್ತು ದಟ್ ಟಾಟಾ ಪವರ್ ಏನಿದೆಯೋ ಟೆಸ್ಲಾ ಅನ್ನೋ ಕಂಪನಿ, ಬಹಳ ದೊಡ್ಡ ಕಂಪನಿ ಟೆಸ್ಲಾ ಅನ್ನೋದು ಇಂಡಸ್ಟ್ರಿ, ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ ವೈಸ್, ಆಟೋಮೊಬೈಲ್ ಇಂಡಸ್ಟ್ರಿ ವೈಸ್. ಸೊ ಟೆಸ್ಲಾ ಅನ್ನೋ ಈ ಒಂದು ಕಂಪನಿಯ ಜೋಡಿ ಕೂಡ ಸುಮಾರು ಡಿಸ್ಕಷನ್ಸ್ ನಡೀತಾ ಇದೆ, ಸುಮಾರು ಡಿಸ್ಕಷನ್ಸ್ ಆಗಿದೆ ಅನ್ನೋ ಒಂದು ವಿಷಯ ಕೂಡ ರೀಸೆಂಟ್ ಆಗಿ CNBC ನ್ಯೂಸ್ ಅಲ್ಲಿ ರಿಪೋರ್ಟ್ ಆಗಿತ್ತು. ಸೊ ಇಲ್ಲಿವರೆಗೂ ನಾವು ಈ ಬಿಸ್ನೆಸ್ ಯಾವ ರೀತಿ ರನ್ ಆಗ್ತಾ ಇದೆ, ಯಾವ್ಯಾವ ರೀತಿಯಲ್ಲಿ ಇದರ ಬಿಸ್ನೆಸ್ ನಡೀತಾ ಇದೆ, ಹಾಗೆ ಏನೇನೆಲ್ಲ ಇಂಪ್ರೂವ್ಮೆಂಟ್ ಪಾಯಿಂಟ್ಸ್ಗಳು ಕಂಡಿದೆ ಇಲ್ಲಿವರೆಗೂ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಇವಾಗ ನಾವು ಡಿಸ್ಕಸ್ ಮಾಡಕ್ ಹೋಗ್ತಾ ಇರೋದು ಏನಪ್ಪಾ ಅಂತ ಅಂದ್ರೆ ಏನೇನೆಲ್ಲ ಗ್ರೋತ್ ಡ್ರೈವರ್ಸ್ ಇದೆ ಈ ಪರ್ಟಿಕ್ಯುಲರ್ ಕಂಪನಿಗೆ. ಅಂದ್ರೆ ಈಗ ಟಾಟಾ ಪವರ್ ನೆಕ್ಸ್ಟ್ ಬೆಳಿಬೇಕು ಅಂತ ಅಂದ್ರೆ ಏನೇನೆಲ್ಲ ಪಾಸಿಬಲ್ ಗ್ರೋತ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ಗಳು ಸಿಕ್ಕಿದೆ, ಇನ್ಫಾರ್ಮೇಶನ್ಸ್ ಇದೆ, ಯಾವ್ಯಾವುದನ್ನ ನಾವು ಗ್ರೋತ್ ಡ್ರೈವರ್ಸ್ ಅಂತ ಹೇಳ್ಬೋದು ಅನ್ನೋದನ್ನ ಇವಾಗ ನೋಡೋಣ. ಮೊಟ್ಟ ಮೊದಲಿಗೆ ನಮ್ಗೆ ಅರ್ಥ ಆಗ್ಬೇಕಾಗಿರೋದು ರಿನ್ಯೂವಬಲ್ ಎನರ್ಜಿ. ಸೊ ಇದು ಬಹಳ ಮುಖ್ಯವಾಗಿರುತ್ತೆ ಯಾವುದೇ ಒಂದು ಪರ್ಟಿಕ್ಯುಲರ್ ಪವರ್ ಜನರೇಷನ್ ಕಂಪನಿ ಅಂತ ಅಂದ್ರೆ. ಈ ಒಂದು ನಿಟ್ಟಿನಲ್ಲಿ ಟಾಟಾ ಪವರ್ ಬಂದು 2022 ಒಳಗಡೆಗೆ 227 ಗಿಗಾವ್ಯಾಟ್ ನಷ್ಟು ಪವರ್ ಜನರೇಷನ್ ಬೈ ರಿನ್ಯೂವಬಲ್ ಎನರ್ಜಿ ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಇದು ಬಹಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಆಬ್ವಿಯಸ್ಲಿ ಅವರು ಅದೇ ನಿಟ್ಟಿನಲ್ಲೇ ಬೆಳ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ. ಸೊ ಇನ್ನೊಂದು ಮುಖ್ಯವಾದಂಥ ವಿಷಯ ಏನಪ್ಪಾ ಅಂತ ಅಂದ್ರೆ ಈಗ ಇಂಡಿಯಾ ವೈಸ್ ಅಂತ ತಗೊಂಡ್ರೆ ಇಂಡಿಯಾ ಗವರ್ಮೆಂಟ್ 2030 ಒಳಗಡೆಗೆ 500 ಗಿಗಾವ್ಯಾಟ್ ರಿನ್ಯೂವಬಲ್ ಎನರ್ಜಿ ಜನರೇಟ್ ಮಾಡುವಂಥ ಟಾರ್ಗೆಟ್ ಇಟ್ಕೊಂಡಿರುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಟಾಟಾ ಪವರ್ ಅದೇ ಒಂದು ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇರೋದನ್ನ ನಾವು ಈಸಿಯಾಗಿ ನೋಡ್ಬೋದು ಇಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಒಂದು ಬ್ರಾಡರ್ ಪಿಕ್ಚರ್ ಇಟ್ಕೊಂಡು ಕಂಪನಿ ವರ್ಕ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಇಲ್ಲಿ. ಸೊ ಇನ್ನು ನೆಕ್ಸ್ಟ್ ಎರಡನೇ ಇಂಪಾರ್ಟೆಂಟ್ ಗ್ರೋತ್ ಡ್ರೈವರ್ ಬಂದು ಈ ಕಂಪನಿಗೆ ಕೋಲ್ ಬೇಸ್ಡ್ ಪವರ್ ಜನರೇಷನ್. ಸದ್ಯಕ್ಕೆ ಇಂಡಿಯಾದಲ್ಲಿ 199 ಗಿಗಾವ್ಯಾಟ್ ನಷ್ಟು ಪವರ್ ಜನರೇಷನ್ ಈ ಒಂದು ಪರ್ಟಿಕ್ಯುಲರ್ ಮೂಲದಿಂದ ಆಗುತ್ತೆ. ಹಾಗೆ ಇದ್ರ ರಿಲೇಟೆಡ್ ಕೂಡ ಬಹಳ ಒಂದು ಒಳ್ಳೆ ಸ್ಕೋಪ್ ಇದೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಅಂತ ನಾವು ಹೇಳ್ಬೋದು ಇಲ್ಲಿ. ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಬೈ 2022 47 ಗಿಗಾವ್ಯಾಟ್ ನಷ್ಟು ಅಡಿಷನಲ್ ಆಗಿ ರಿಕ್ವೈರ್ಮೆಂಟ್ ಜನರೇಟ್ ಆಗೋದಿದೆ ಇನ್ ಟರ್ಮ್ಸ್ ಆಫ್ ದ ಕೋಲ್ ಬೇಸ್ಡ್ ಪವರ್ ಜನರೇಷನ್ ಅಂತ ನೋಡಿದ್ರೆ ನಾವು. ಇದು ಬಹಳ ಒಂದು ಒಳ್ಳೆಯ ಖುಷಿ ವಿಷಯ ಆಗಿರುತ್ತೆ ಓವರ್ ಆಲ್ ಪವರ್ ಜನರೇಷನ್ ಕಂಪನಿಗಳಿಗೆ. ಬರೀ ಟಾಟಾ ಪವರ್ ಎಲ್ಲ ಅದ್ರ ತರ ಬೇರೆ ಬೇರೆ ಕಂಪನಿಗಳು ಏನಿರುತ್ತೋ ಅವೆಲ್ಲವಕ್ಕೂ ಒಂದು ಒಳ್ಳೆ ಖುಷಿ ವಿಷಯ ಆಗಿರುತ್ತೆ. ಬಿಕಾಸ್ ಪವರ್ ರಿಕ್ವೈರ್ಮೆಂಟ್ ಜಾಸ್ತಿ ಆದ್ರೆ ಇವರು ಪ್ರೊಡಕ್ಷನ್ ಅಥವಾ ಇವ್ರು ಜನರೇಟ್ ಮಾಡುವಂತ ಪವರ್ ಜನರೇಷನ್ ಇದೆ ಅದು ಕೂಡ ಜಾಸ್ತಿ ಆಗುತ್ತೆ. ಅದು ಡೈರೆಕ್ಟ್ಲಿ ಈ ಒಂದು ಕಂಪನಿಗೆ ಬೆನಿಫಿಟ್ ಆಗಿರುತ್ತೆ. ಸೆಂಟ್ರಲ್ ಎಲೆಕ್ಟ್ರಿಕಲ್ ಅಥಾರಿಟಿ ಅಂತ ಬಂದ್ರೆ ಈ ಒಂದು ಪರ್ಟಿಕ್ಯುಲರ್ ಅಥಾರಿಟಿ ಪ್ರಕಾರ
ಸದ್ಯಕ್ಕೆ ಇವ್ರು ಕೊಟ್ಟಿರೋ ಡೇಟಾ ಪ್ರಕಾರ ರಿನ್ಯೂವಬಲ್ ಎನರ್ಜಿ ಏನಂತ ನಾನು ಹೇಳಿದನೋ ಇದು ಓವರ್ ಆಲ್ ಪವರ್ ಜನರೇಷನ್ ಇಂಡಿಯಾದಲ್ಲಿ ಆಗ್ತಾ ಇರೋದ್ರಲ್ಲಿ 18% ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ಸದ್ಯಕ್ಕೆ ಇನ್ಫಾರ್ಮೇಶನ್ ಇರೋದು. ಆದ್ರೆ ಇದನ್ನ ಇವರು ಬೈ 2030 ಒಳಗಡೆಗೆ 2030 ಅಷ್ಟೊತ್ತಿಗೆ ಸೊ ಇದನ್ನ 50% ಜಾಸ್ತಿ ಇನ್ಕ್ರೀಸ್ ಮಾಡುವಂತಹ ಒಂದು ಟಾರ್ಗೆಟ್ ನ ಇಟ್ಕೊಂಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋ ಪಾಯಿಂಟ್ ಏನಂದ್ರೆ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಟಾಟಾ ಪವರ್, ನಾವು ಆಲ್ರೆಡಿ ನೋಡಿದೀವಿ ಏನಪ್ಪಾ ಅಂದ್ರೆ 2008 ಅಲ್ಲಿ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಇದ್ದಂತಹ ಒಂದು ರಿನ್ಯೂವಬಲ್ ಎನರ್ಜಿ ಪವರ್ ಜನರೇಷನ್ ಏನಿತ್ತು, ಇವತ್ತು ಒಂದು ದೊಡ್ಡ ಮಟ್ಟಿಗೆ ಅವರು ಬೆಳ್ಕೊಂಡು ಬಂದಿದ್ದಾರೆ. ಮೋರ್ ದನ್ 2000 ಮೆಗಾವ್ಯಾಟ್ ಜನರೇಟ್ ಮಾಡ್ತಾ ಇದ್ದಾರೆ. ಆ ಒಂದು ವಿಷಯವಾಗಿ ನಾವು ಈಸಿಯಾಗಿ ಹೇಳ್ಬೋದು ಇಲ್ಲಿ ಈಗ ಸದ್ಯಕ್ಕಿರುವಂತಹ ರಿಕ್ವೈರ್ಮೆಂಟ್ ಅಥವಾ ಈ ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ ಏನಿದೆಯೋ ಸೆಂಟ್ರಲ್ ಎಲೆಕ್ಟ್ರಿಕಲ್ ಅಥಾರಿಟಿ ಅಥವಾ ಗೌರ್ಮೆಂಟ್ ಇಟ್ಕೊಂಡಿರುವಂತಹ ಟಾರ್ಗೆಟ್ ಏನಿದೆಯೋ ಬೈ 2030 ಅಚೀವ್ ಮಾಡೋದ್ರಲ್ಲಿ ಟಾಟಾ ಪವರ್ ಕೂಡ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡುವಂತಹ ಪಾಸಿಬಿಲಿಟಿ ಈಸಿಯಾಗಿ ನಮಗೆ ಕಂಡು ಬರ್ತಾ ಇದೆ. ಸೊ ಇಲ್ಲಿವರೆಗೂ ನಾವೇನು ನೋಡಿದ್ವೋ ಗ್ರೋತ್ ಡ್ರೈವರ್ಸ್ಗಳು, ಸೊ ಇದರಲ್ಲಿ ಬೇಸಿಕಲಿ ರಿಲೇಟೆಡ್ ಟು ಪವರ್ ಜನರೇಷನ್. ಆದರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಈ ಪರ್ಟಿಕ್ಯುಲರ್ ಟಾಟಾ ಪವರ್ ಅನ್ನೋ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಕೂಡ ವರ್ಕ್ ಮಾಡ್ತಾ ಇದೆ. ಸೊ ಅದ್ರ ರಿಲೇಟೆಡ್ ಏನೇನೆಲ್ಲ ಗ್ರೋತ್ ಪರ್ಸ್ಪೆಕ್ಟಿವ್ ಇದೆ, ಏನೇನೆಲ್ಲ ಗ್ರೋತ್ ಡ್ರೈವರ್ಸ್ ಇದೆ ಅಂತ ನಾವು ಇವಾಗ ನೋಡೋಣ. ಸೊ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ರಿಲೇಟೆಡ್ ನಾವು ಡಿಸ್ಕಸ್ ಮಾಡೋದಾದ್ರೆ ಬೇಸಿಕಲಿ ಸದ್ಯಕ್ಕೆ ಓವರ್ ಆಲ್ ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ ಏನೇನೆಲ್ಲ ವೆಹಿಕಲ್ಸ್ಗಳು ಸೇಲ್ ಆಗ್ತಾ ಇದೆ ಅದರ ರಿಲೇಟೆಡ್ ನೋಡಿದ್ರೆ ಎಲೆಕ್ಟ್ರಾನಿಕ್ ವೆಹಿಕಲ್ ಸೇಲ್ ಆಗ್ತಾ ಇರೋ ಪರ್ಸೆಂಟೇಜ್ ಬಂದು ಬರೀ 1% ಇದೆ ಕಂಪೇರಿಂಗ್ ಟು ಆಲ್ ದ ವೆಹಿಕಲ್ಸ್. ಆದರೆ ಇದು ಬರೋ ದಿನಗಳಲ್ಲಿ ಆಲ್ಮೋಸ್ಟ್ 5%ಗಿನ ಮೇಲೆ ಈ ಒಂದು ಪರ್ಟಿಕ್ಯುಲರ್ ನಂಬರ್ ಏನಿದೆ ರೀಚ್ ಆಗುತ್ತೆ ಅನ್ನೋ ಒಂದು ಫೋರ್ಕಾಸ್ಟ್ ಇದೆ. ಸೊ ಅದ್ರ ಪ್ರಕಾರ ಆ ಒಂದು ವಿಷಯವಾಗಿ ನೋಡೋದಾದ್ರೆ ನಾವು ಈ ಎಲೆಕ್ಟ್ರಾನಿಕ್ ವೆಹಿಕಲ್ ಅನ್ನೋ ಒಂದು ಕಂಪನಿಗಳ ರಿಲೇಟೆಡ್ ಯಾವ್ಯಾವ ಕಂಪನಿಗಳು ಸೇರ್ಕೊಂಡಿದೆ ಇದರ ರಿಲೇಟೆಡ್ ಆ ಕಂಪನಿಗಳಿಗೆಲ್ಲ ಬಹಳ ಬೆನಿಫಿಟ್ ಆಗೋದಿದೆ. ಆಬ್ವಿಯಸ್ಲಿ ಟಾಟಾ ಪವರ್ ಅನ್ನೋದು ಎಲೆಕ್ಟ್ರಾನಿಕ್ ವೆಹಿಕಲ್ ಚಾರ್ಜಿಂಗ್, ಸೊ ಮೇನ್ ಸೋರ್ಸ್ ಅದೇನೆ. ಚಾರ್ಜಿಂಗ್ ಇಲ್ಲ ಅಂತಂದ್ರೆ ಎಲೆಕ್ಟ್ರಾನಿಕ್ ವೆಹಿಕಲ್ ರನ್ ಆಗಲ್ಲ. ಸೊ ಆ ಒಂದು ವಿಷಯವಾಗಿ ಈ ಒಂದು ಕಂಪನಿ ಬಹಳ ಡೈರೆಕ್ಟ್ ಕ್ಲೋಸ್ ರಿಲೇಶನ್ಶಿಪ್ ನ ಇಟ್ಕೊಂಡಿದೆ ಎಲೆಕ್ಟ್ರಾನಿಕ್ ವೆಹಿಕಲ್ ಇಂಡಸ್ಟ್ರಿ ಜೋಡಿ ಅಂತ ನಾವು ಹೇಳ್ಬೋದು. ಇಲ್ಲಿ ರೀಸೆಂಟ್ ಆಗಿ ಒಂದು ರಿಸರ್ಚ್ ರಿಪೋರ್ಟ್ ಬರುತ್ತೆ, ಅವೆಂಡಸ್ ಕ್ಯಾಪಿಟಲ್ ಅನ್ನೋ ಒಂದು ಫಿನಾನ್ಷಿಯಲ್ ಫರ್ಮ್ ಈ ಒಂದು ರಿಲೇಟೆಡ್ ಇನ್ಫಾರ್ಮೇಶನ್ ರಿಸರ್ಚ್ ಇನ್ಫಾರ್ಮೇಶನ್ ಏನಿದೆ ಕೊಡುತ್ತೆ. ಬೈ 2025 ಎಲೆಕ್ಟ್ರಾನಿಕ್ ವೆಹಿಕಲ್ ಪೆನೆಟ್ರೇಷನ್ ಏನಿದೆಯೋ ಪರ್ಟಿಕ್ಯುಲರ್ಲಿ ಇನ್ ಇಂಡಿಯಾ ಪ್ರೆಸೆಂಟ್ ಸಿಚುವೇಶನ್ ನ ಕನ್ಸಿಡರ್ ಮಾಡಿ ಹಾಗೆ ಫೋರ್ಕಾಸ್ಟ್ ಗ್ರೋತ್ ನ ಕನ್ಸಿಡರ್ ಮಾಡಿ ಆಲ್ಮೋಸ್ಟ್ 500 ಬಿಲಿಯನ್ ರುಪೀಸ್ನಷ್ಟು ಒಂದು ಮಾರ್ಕೆಟ್ ವ್ಯಾಲ್ಯೂನ ಕ್ರಿಯೇಟ್ ಆಗೋದಿದೆ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ, ಎಲೆಕ್ಟ್ರಾನಿಕ್ ವೆಹಿಕಲ್ ಇಂಡಸ್ಟ್ರಿ ಅನ್ನೋದನ್ನ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಫೋರ್ಕಾಸ್ಟ್ ಮಾಡಿರುತ್ತೆ. ಸೊ ಇದೇ ರೀತಿಯಾಗಿ ನಾವು ಗಮನಿಸೋದಾದ್ರೆ ಇಲ್ಲೂ ನಮ್ಗೆ ಅರ್ಥ ಆಗುತ್ತೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಈ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಜೋಡಿ ಯಾರ್ಯಾರೆಲ್ಲ ವರ್ಕ್ ಮಾಡ್ತಾ ಇದಾರೋ, ಈಗ ಬ್ಯಾಟ್ರಿ ಕ್ರಿಯೇಟ್ ಮಾಡೋರಿರ್ಬೋದು, ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಮಾಡೋರಿರ್ಬೋದು, ಈಗ ಟಾಟಾ ಪವರ್ ತರ ಎಲೆಕ್ಟ್ರಾನಿಕ್ ವೆಹಿಕಲ್ ಚಾರ್ಜ್ ಮಾಡೋದಿರ್ಬೋದು. ಸೊ ಈ ತರ ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ ರಿಲೇಟೆಡ್ ಯಾವ್ಯಾವ ಕಂಪನಿಗಳು ಕೆಲಸಗಳನ್ನ ಇಟ್ಕೊಂಡಿದೆಯೋ ಆ ತರ ಕಂಪನಿಗಳಿಗೆ ಒಂದು ಒಳ್ಳೆ ಗ್ರೋತ್ ಪರ್ಸ್ಪೆಕ್ಟಿವ್ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಪ್ರೊವೈಡೆಡ್ ಈ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ನಿಜ ಆದ್ರೆ ನೆಕ್ಸ್ಟ್ 500 ಬಿಲಿಯನ್ ರುಪೀಸ್ ಇಸ್ ಅ ಬಿಗ್ ಅಮೌಂಟ್, ರೈಟ್? ಸೊ ಇಟ್ಸ್ ಅ ಬಿಗ್ ಮಾರ್ಕೆಟ್ ಕ್ಯಾಪಿಟಲ್. ಸೊ ಈ ಒಂದು ವಿಷಯ ನಿಜ ಆದ್ರೆ ಈ ರಿಲೇಟೆಡ್ ಇರುವಂತಹ ಕಂಪನಿಗಳೆಲ್ಲ ಎಲೆಕ್ಟ್ರಾನಿಕ್ ವೆಹಿಕಲ್ ರಿಲೇಟೆಡ್ ಇರುವಂತಹ ಎಲ್ಲ ಕಂಪನಿಗಳನ್ನು ಅದ್ರ ಜೋಡಿನೇ ಬೆಳೆಯುವಂತಹ ಪಾಸಿಬಿಲಿಟಿ ಎಲ್ಲ ಇರುತ್ತೆ. ಸೊ ಈ ಎಲ್ಲ ವಿಷಯಗಳೇನಿದೆಯೋ ಇದು ಗ್ರೋತ್ ಪರ್ಸ್ಪೆಕ್ಟಿವ್, ಗ್ರೋತ್ ರಿಲೇಟೆಡ್ ಯಾವ್ಯಾವ ಡ್ರೈವರ್ಸ್ಗಳಿದೆ ಈ ಕಂಪನಿಯಲ್ಲಿ, ಯಾವ ರೀತಿಯಲ್ಲಿ ಒಂದು ಇಂಡಸ್ಟ್ರಿ ಬೆಳೆಯೋ ಪಾಸಿಬಿಲಿಟಿ ಇದೆ, ಏನೇನೆಲ್ಲ ಆಪರ್ಚುನಿಟೀಸ್ ಇದೆ ಅನ್ನೋದನ್ನ ನಾವು ಇಷ್ಟೊತ್ತವರೆಗೂ ಅರ್ಥ ಮಾಡ್ಕೊಂಡ್ವಿ. ಆದರೆ ಯಾವುದೇ ಒಂದು ಇಂಡಸ್ಟ್ರಿ, ಯಾವುದೇ ಒಂದು ಬಿಸ್ನೆಸ್ ಅಂತ ಅಂದ್ರೆ ಅದರ ರಿಲೇಟೆಡ್ ಚಾಲೆಂಜಸ್ಗಳು ಅಥವಾ ಅದ್ರ ರಿಲೇಟೆಡ್ ಇರುವಂತಹ ರಿಸ್ಕ್ ಏನಿರುತ್ತೋ ಅದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ರಿಸರ್ಚಿಂಗ್ ಅಂತ ಅಂದ್ರೆ ಒಂದು ಒಳ್ಳೆ ರಿಸರ್ಚ್ ನಾವು ಮಾಡ್ತಿದ್ದೀವಿ ಅಂತ ಅಂದ್ರೆ ಆಬ್ವಿಯಸ್ಲಿ ಆ ಚಾಲೆಂಜಸ್ ಅಥವಾ ಒಂದು ಏನೇನೆಲ್ಲ ಕನ್ಸರ್ನ್ಸ್ಗಳು ಬರ್ಬೋದು, ಏನೇನೆಲ್ಲ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ಬೋದು ಆಸ್ ಅ ಪ್ರಾಕ್ಟಿಕಲ್ ಲೆವೆಲ್ ಅಲ್ಲಿ ಅನ್ನೋದನ್ನ ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಈ ಪಾಯಿಂಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ಆಸ್ ಅ ಕಾಮನ್ ಇನ್ವೆಸ್ಟರ್ ಬಹಳ ಮುಖ್ಯವಾಗಿರುತ್ತೆ. ಅಂಥದ್ರಲ್ಲಿ ಆ ಚಾಲೆಂಜಸ್ ಅಲ್ಲಿ ಮೊದಲನೇ ಚಾಲೆಂಜ್ ಏನಪ್ಪಾ ಅಂತ ಅಂದ್ರೆ ಕಾಂಪಿಟೇಷನ್. ಸೊ ಆಬ್ವಿಯಸ್ಲಿ ಈ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಂತ ಬಂದರೆ ಪವರ್ ಜನರೇಷನ್ ಅಂತ ಬಂದರೆ ಬಹಳ ಕಾಂಪಿಟೇಷನ್ ಇದೆ. ಬರೀ ಪ್ರೈವೇಟ್ ಕಂಪನಿಗಳಷ್ಟೇ ಅಲ್ಲ, ಪಬ್ಲಿಕ್ ಕಂಪನಿಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ಬಹಳ ಒಂದು ಹೆಲ್ದಿ ಕಾಂಪಿಟೇಷನ್ ಏನಿದೆಯೋ ಅದು ಪರ್ಟಿಕ್ಯುಲರ್ಲಿ ಟಾಟಾ ಪವರ್ ಕಂಪನಿ ಜೋಡಿ ಇದೆ ಅಂತ ನಾವು ಹೇಳ್ಬೋದು ಇಲ್ಲಿ. ಸೊ ಇನ್ನು ಸೆಕೆಂಡ್ ಮೇನ್ ಇಂಪಾರ್ಟೆಂಟ್ ಚಾಲೆಂಜ್ ಏನಪ್ಪಾ ಅಂದರೆ ಈ ಕಂಪನಿಗೆ, ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಏನಿದೆಯೋ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳು ಬಂದರೆ ಈ ಒಂದು ಕಂಪ್ನಿಗೆ ಬಹಳ ಬೆನಿಫಿಟ್ ಆಗುತ್ತೆ. ಫೋರ್ಕಾಸ್ಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲ ಸರಿ. ಸೊ ಇನ್ ಕೇಸ್ ಆ ಫೋರ್ಕಾಸ್ಟ್ ಏನೇನೆಲ್ಲ ಬಂದಿದೆ ರಿಸರ್ಚ್ ರಿಪೋರ್ಟ್ಸ್ಗಳ ಪ್ರಕಾರ ಅದು ಸರಿ ಆದರೆ ಆಬ್ವಿಯಸ್ಲಿ ಇದೇ ಒಂದು ಕಂಪನಿ ಅಂತಲ್ಲ, ಎಲ್ಲ ಕಂಪನಿಗಳು ಯಾವ್ಯಾವುದು ಎಲೆಕ್ಟ್ರಾನಿಕ್ ವೆಹಿಕಲ್ ಕಂಪನಿಗಳ ಜೋಡಿ ಸೇರ್ಕೊಂಡಿದೆಯೋ ಅವೆಲ್ಲವನ್ನು ಬೆಳೆಯೋ ಚಾನ್ಸಸ್ ಇದೆ. ಆದರೆ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದ್ರಲ್ಲಿ ಅಪ್ಫ್ರಂಟ್ ಕಾಸ್ಟ್ ಫಾರ್ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಏನಿದೆಯೋ ಅಂದರೆ ಈಗ ಗಾಡಿ ಖರೀದಿಸೋಕ್ಕೆ ನಾವೇನು ಅಮೌಂಟ್ ಕೊಡ್ತೀವೋ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗೆ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ದ ಕಾಸ್ಟ್ ಇನ್ವಾಲ್ವ್ಡ್. ಸೊ ಈಗ ಬ್ಯಾಟ್ರೀಸ್ ಇರ್ಬೋದು, ಆಮೇಲೆ
ಒಂದು ಡಿಫಿಕಲ್ಟೀಸ್ ಇನ್ ಕನ್ಸ್ಟ್ರಕ್ಷನ್ ಇದೆ ಈ ಒಂದು ಪರ್ಟಿಕ್ಯುಲರ್ ವೆಹಿಕಲ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ ಟು ದ ನಾರ್ಮಲ್ ವೆಹಿಕಲ್ಸ್. ಈಗ ನಾರ್ಮಲ್ ವೆಹಿಕಲ್ ಅಂದ್ರೆ ನಮಗೊಂದು 6 to 7 lakh ಒಳಗಡೆ ಅಂತಂದ್ರೆ ಒಂದು ಒಳ್ಳೆ ಡೀಸೆಂಟ್ ವೆಹಿಕಲ್ ನಮ್ಗೆ ಸಿಗುತ್ತೆ, ಡೀಸೆಲ್ ಆರ್ ಪೆಟ್ರೋಲ್ ವೆಹಿಕಲ್ ಸಿಗುತ್ತೆ ಇವತ್ತಿನ ಟೈಮಲ್ಲಿ. ಆದರೆ ಅದೇ ರೀತಿಯ ಅದೇ ಸೈಜ್ ಅದೇ ಒಂದು ಪರ್ಟಿಕ್ಯುಲರ್ ಇರುವಂತಹ ಒಂದು ಕಾರನ್ನು ನಾವು ಎಲೆಕ್ಟ್ರಾನಿಕ್ ವೆಹಿಕಲ್ ಫಾರ್ಮಲ್ಲಿ ತಗೊಳ್ಬೇಕು ಅಂತ ಅಂದ್ರೆ ಆಲ್ಮೋಸ್ಟ್ 15 lakh to 18 lakh ವರೆಗೂ ಹೋಗುತ್ತೆ. ಸೊ ತುಂಬಾ ಹ್ಯೂಜ್ ಕಾಸ್ಟ್ ಆಗುತ್ತೆ. ಇದು ಎರಡನೇ ಮೇಜರ್ ಚಾಲೆಂಜ್ ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪನಿಗಳ ರಿಲೇಟೆಡ್ ನೋಡೋದಾದ್ರೆ. ಹಾಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಫೋರ್ಕಾಸ್ಟ್ ಎಲ್ಲ ಚೆನ್ನಾಗಿದೆ. ಸೊ ಫೋರ್ಕಾಸ್ಟ್ ಏನಾದ್ರು ವರ್ಕೌಟ್ ಆಯ್ತು, ಸೊ ಅದರ ಕಾರಣ ಒಂದು ರಿಯಾಲಿಟಿಯ ಕನ್ವರ್ಟ್ ಆಯ್ತು, ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳು ಜಾಸ್ತಿ ಜನ ಯೂಸ್ ಮಾಡೋಕೆ ಶುರು ಮಾಡಿದ್ರು ಅಂತಂದ್ರೆ ಬಹಳ ಒಂದು ಬೆನಿಫಿಟ್ ಆಗೋದ್ರಲ್ಲಿ ಯಾವುದೇ ತರಹದ ಸಂದೇಹ ಇರಲ್ಲ ಇಲ್ಲಿ. ಸೊ ಇಲ್ಲಿವರೆಗೂ ನಾವು ಈ ಕಂಪನಿಯ ಗ್ರೋತ್ ಡ್ರೈವರ್ಸ್ ಯಾವ್ಯಾವ್ದ್ರಿಂದ ಒಂದು ಗ್ರೋತ್ ಆಗೋ ಪಾಸಿಬಿಲಿಟಿ ಇದೆ, ಹಾಗೆ ಏನೇನೆಲ್ಲ ಚಾಲೆಂಜಸ್ಗಳು ಫೇಸ್ ಮಾಡ್ಬೋದು ಈ ಕಂಪನಿ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಬಿಸ್ನೆಸ್ ಅಂತ ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡ್ವಿ. ಸೊ ಇವಾಗ ನಾವು ಮುಂದುವರಿಯುವಂಥದ್ದು ಏನಪ್ಪಾ ಅಂತ ಅಂದ್ರೆ ಇಲ್ಲಿವರೆಗೂ ನಾವು ಒಂದು ಬಿಸ್ನೆಸ್ ರಿಲೇಟೆಡ್ ಫಂಡಮೆಂಟಲ್ ರಿಸರ್ಚ್ ನಾವು ಇಲ್ಲಿವರೆಗೂ ಮಾಡಿದ್ವಿ. ಇವಾಗ ನಾವು ಅರ್ಥ ಮಾಡ್ಕೊಳಕ್ ಹೋಗ್ತಾ ಇರೋದು ಫಿನಾನ್ಷಿಯಲ್ ನಂಬರ್ಸ್ಗಳನ್ನ. ಸೊ ಅಂದ್ರೆ ಒಂದು ಹಣಕಾಸಿನ ವ್ಯವಹಾರಗಳು ಏನ್ ನಡೀತಾ ಇದೆ ಈ ಕಂಪನಿಯಲ್ಲಿ ಕಂಪೇರ್ ಟು ದ ಕಾಂಪಿಟೇಟರ್ಸ್. ನಾವು ಸುಮಾರು ಕಾಂಪಿಟೇಟರ್ಸ್ಗಳು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿದ್ವಿ ಈ ಕಂಪನಿಗೆ ಯಾರ್ಯಾರೆಲ್ಲ ಇದ್ದಾರೆ ಅಂತ. ಆ ಕಾಂಪಿಟೇಟರ್ಸ್ಗಳ ಜೋಡಿ ಕಂಪೇರ್ ಮಾಡಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಎಲ್ಲಿ ಸ್ಟ್ಯಾಂಡ್ ಆಗುತ್ತೆ, ಹಾಗೆ ಇದರಲ್ಲಿರುವಂತಹ ನಂಬರ್ಸ್ಗಳು ಏನೇನು ಫಿನಾನ್ಷಿಯಲ್ ನಂಬರ್ಸ್ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಒಂದು ವಿಷಯನ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಸ್ಕ್ರೀನ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದರಲ್ಲಿ ಸುಮಾರು ಇನ್ಫಾರ್ಮೇಶನ್ ನಾವು ಸ್ಕ್ರೀನಲ್ಲಿ ಕೊಟ್ಟಿದ್ದೀವಿ. ಇವಾಗ ನೀವು ನೋಡಬಹುದು ಫಸ್ಟ್ ಎಲ್ಲ ಕಾಂಪಿಟೇಟರ್ಸ್ಗಳು ಈ ಪರ್ಟಿಕ್ಯುಲರ್ ಪವರ್ ಜನರೇಷನ್ ಅಂತ ಬಂದ್ರೆ ಏನೇನೆಲ್ಲ ಕಾಂಪಿಟೇಟರ್ಸ್ಗಳಿದ್ದಾರೆ ಅದರ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಹಾಗೆ ರೈಟ್ ಸೈಡ್ ಅಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ನೀವು ನೋಡಿದ್ರೆ ಅರ್ಥ ಆಗುತ್ತೆ. ಒಂದೊಂದು ಪರ್ಟಿಕ್ಯುಲರ್ ನಂಬರ್ ಏನಿದೆ ಫಿನಾನ್ಷಿಯಲ್ ನಂಬರ್ ಅದರ ಡೀಟೇಲ್ಸ್ ಇಂಡಿವಿಜುವಲ್ ಕಂಪನಿ ವೈಸ್ ನಾವು ಮೆನ್ಷನ್ ಮಾಡಿದೀವಿ ಇಲ್ಲಿ. ಸೊ ಈ ಒಂದು ಗ್ರಾಫ್ ಅಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ಟಾಟಾ ಪವರ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ ಅಂತ ನೋಡೋಣ. ಸೊ ಇದ್ರದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು ಮೋರ್ ದ್ಯಾನ್ 33,000 crores ಆಗಿದೆ. ಸೊ ಹಾಗೆ ಇದು ಒಂದು ಒಳ್ಳೆ ದೊಡ್ಡ ಕಂಪನಿ ಅಂತಾನೆ ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ, ಬಿಕಾಸ್ ಮೋರ್ ದ್ಯಾನ್ 33,000 ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋದ್ರಿಂದ. ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ನಾವು ನೋಡಬೇಕಾಗಿರೋದು ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, ಪಿ ರೇಷಿಯೋ ಅಂತ ಏನ್ ಕರಿತೀವೋ ಇದು ಈ ಒಂದು ಟಾಟಾ ಪವರ್ ಕಂಪನಿ ಬಂದು 35.74 ಆಗಿದೆ. ಹಾಗೆ ಇದನ್ನು ಬೇರೆ ಕಂಪನಿಗಳ ಜೋಡಿ ಕಂಪೇರ್ ಮಾಡಿದ್ರೆ ಒಂದು ರೀಸನಬಲ್ ನಂಬರ್ ಆಗಿರುತ್ತೆ ಕಂಪೇರ್ ಟು ಪ್ರೈವೇಟ್ ಲಿಮಿಟೆಡ್ ಅಂತ ಅಂದ್ರೆ ಈಗ ಅದಾನಿ ಗ್ರೀನ್ ಎಲ್ಲ ಬಂದು ಮೋರ್ ದ್ಯಾನ್ 600 ಎಲ್ಲ ಇದೆ. ಸೊ ಇಟ್ ಇಸ್ ಅ ಹೈ ನಂಬರ್. ಸೊ ಆ ತರ ಇರಬಾರ್ದು. ಸೊ ಬೇಸಿಕಲಿ ಏನು ಅಂತ ಅಂದ್ರೆ ಪಿ ರೇಷಿಯೋ ಏನಿದೆ, ಸೊ ಇದು ಒಂದು ಬಂದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇರಬೇಕು. ಸೊ ಬೇಸಿಕಲಿ ಟಾಟಾ ಪವರ್ ದೇ ಕನ್ಸಿಡರ್ ಮಾಡೋದಾದ್ರೆ ಈ ಒಂದು ನಂಬರ್ 35.74 ಇದೆ. ಕಂಪೇರ್ ಟು ದ ಪ್ರೈವೇಟ್ ಸೆಕ್ಟರ್ಸ್ ಬೇರೆ ಕಾಂಪಿಟೇಟರ್ಸ್ ಕಂಪೇರ್ ಮಾಡಿದ್ರೆ ಇದು ಒಂದು ರೀಸನಬಲ್ ನಂಬರ್ ಆಗಿರುತ್ತೆ. ಅದೇ ಇವಾಗ NTPC ಪವರ್ ಗ್ರಿಡ್ ಕಾರ್ಪೊರೇಷನ್ ಸೊ ಇದ್ರ ಜೋಡಿ ಕಂಪೇರ್ ಮಾಡಿದ್ರೆ ಈ ನಂಬರ್ ಜಾಸ್ತಿ ಕೂಡ ಇದೆ. ಸೊ ಆದ್ರೆ ಓವರ್ ಆಲ್ ಒಂದು ಪರ್ಟಿಕ್ಯುಲರ್ ಅನಾಲಿಸಿಸ್ ಓವರ್ ಆಲ್ ಕಾಂಪಿಟೇಟರ್ಸ್ ವೈಸ್ ನೋಡಿದ್ರೆ ಈ ಒಂದು ನಂಬರ್ ಪರ್ಟಿಕ್ಯುಲರ್ಲಿ ರೀಸನಬಲ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ಸೊ ನೆಕ್ಸ್ಟ್ ಟಾಟಾ ಪವರ್ OPM ಪರ್ಸೆಂಟೇಜ್, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಪರ್ಸೆಂಟೇಜ್ ಏನಿದೆಯೋ ಇದು ಬಂದು 22 ಆಗಿರುತ್ತೆ. ಹಾಗೆ ಇಂಪಾರ್ಟೆಂಟ್ ನಂಬರ್ ನಾವು ಆಲ್ರೆಡಿ ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲಿ ನೋಡಿದ್ವಿ ಲಾಸ್ಟ್ ಟೈಮ್. ಡೆಪ್ ಟು ಇಕ್ವಿಟಿ ರೇಷಿಯೋ ಏನಿದೆಯೋ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಇದು 2.03 ಅಲ್ಲಿದೆ. ಈ ನಂಬರ್ ಕೂಡ ಬಹಳ ಮುಖ್ಯವಾಗಿರುತ್ತೆ ಯಾವುದೇ ಒಂದು ಕಂಪನಿ. ಇವಾಗ ಅದಾನಿ ಗ್ರೀನ್ ಅಲ್ಲಿ ನಾವು ನೋಡೋದಾದ್ರೆ ಈ ನಂಬರ್ ಆಲ್ಮೋಸ್ಟ್ 9 ಮೇಲಿದೆ. ಸೊ ಪರ್ಟಿಕ್ಯುಲರ್ಲಿ ಓವರ್ ಆಲ್ ಕಂಪ್ಯಾರಿಸನ್ ಅಲ್ಲಿ ಸೊ ಇದು ಒಂದು ರೀಸನಬಲ್ ನಂಬರ್ ಆಗಿರುತ್ತೆ ಡೆಪ್ ಟು ಇಕ್ವಿಟಿ ರೇಷಿಯೋ ಅಂತ ನಾವು ಇಲ್ಲಿ ಹೇಳ್ಬೋದು. ಬಿಕಾಸ್ ಈ ತರ ಕಂಪನಿಗಳಿಗೆ ಯೂಶುವಲಿ ಸಾಲಗಳು ಜಾಸ್ತಿ ಇರುತ್ತೆ, ಬಿಕಾಸ್ ಇವರ ರಿಕ್ವೈರ್ಮೆಂಟ್ಸ್ಗಳು ರಿಸೋರ್ಸಸ್ಗಳೆಲ್ಲ ಜಾಸ್ತಿ ಇರೋದ್ರಿಂದ ಸಾಲಗಳು ಇರುತ್ತೆ ಈ ಕಂಪನಿಗಳಲ್ಲಿ. ಬಟ್ 2 is the better number and reasonable number compared to the ಅದರ್ ಕಾಂಪಿಟೇಟರ್ಸ್ ಅಂತ ನಾವು ಹೇಳ್ಬೋದು ಇಲ್ಲಿ. ಸೊ ನೆಕ್ಸ್ಟ್ ಬಹಳ ಮುಖ್ಯವಾದಂತಹ ಪಾಯಿಂಟ್ ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ ನಾವು. ಅದೇನಪ್ಪಾ ಅಂತ ಅಂದ್ರೆ ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಅಂತ ಹೇಳ್ತೀವಿ. ಇದರಲ್ಲಿ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಅಂದ್ರೆ ಏನು. ಇದು ಇನ್ವೆಸ್ಟರ್ಸ್, ಎಸ್ಪೆಷಲಿ ಕಾಮನ್ ಇನ್ವೆಸ್ಟರ್ಸ್ ನಾವೆಲ್ಲ ಏನ್ ಇನ್ವೆಸ್ಟ್ ಮಾಡ್ತೀವಲ್ವಾ, ಸೊ ನಮ್ಗಳಿಗೆಲ್ಲ ಬಹಳ ಒಂದು ಅನ್ವಯ ಆಗುವಂತಹ ಒಂದು ನಂಬರ್ ಇದು. ಸೊ ಇದು ಬೇಸಿಕಲಿ ಒಂದು ಫಾರ್ಮುಲೇಷನ್, ಅದು ಫಾರ್ಮುಲಾ ನೋಡ್ಬೇಕಪ್ಪ ಅಂತ ಅಂದ್ರೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಏನಿದೆಯೋ ಅದು ಅಂತಂದ್ರೆ ಕ್ಯಾಶ್ ಫ್ರಮ್ ಆಪರೇಷನ್. ಸೊ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಏನ್ ಜನರೇಟ್ ಆಗಿರುತ್ತೋ ಅದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಮೇಲೆ ಸ್ಪೆಂಡ್ ಆಗಿರುವಂತದ್ದು, ಈಗ ಕಂಪನಿ ಗ್ರೋತ್ ಆಗೋದಕ್ಕೋಸ್ಕರ ಏನೇನೆಲ್ಲ ಇನ್ವೆಸ್ಟ್ ಮಾಡುತ್ತೋ ಆ ತರ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ತೆಗೆದು, ಹಾಗೆ ಡೆಪ್ಟ್ ಏನಾದ್ರು ತಗೊಂಡಿದ್ರೆ ಅಥವಾ ಕೊಟ್ಟಿದ್ರೆ ಸೊ ಆ ತರ ವಿಷಯಗಳನ್ನೆಲ್ಲ ತೆಗೆದು ಫೈನಲ್ ಆಗಿ ಉಳ್ಕೊಳ್ಳುವಂತಹ ಒಂದು ಮೊತ್ತ ಏನಿದೆ, ಫೈನಲ್ ಆಗಿ ಉಳ್ಕೊಳ್ಳುವಂತಹ ಒಂದು ಅಮೌಂಟ್ ಏನಿದೆ ಅದಕ್ಕೆ ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಅಂತ ಕರಿತೀವಿ. ಜನರಲಿ ಈ ಒಂದು ನಂಬರ್ ಜಾಸ್ತಿ ಇದ್ದಷ್ಟು ಒಳ್ಳೇದು ಯಾವುದೇ ಒಂದು ಕಂಪನಿಯಲ್ಲಿ. ಯಾಕಂದ್ರೆ ಈ ಒಂದು ನಂಬರ್ ಏನಿದೆಯೋ ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಅನ್ನೋದು ಇದು ಇನ್ವೆಸ್ಟರ್ಸ್ಗೆ ಅಂತ ಜನರೇಟ್ ಆಗುವಂತ ಕ್ಯಾಶ್, ಇದು ಜಾಸ್ತಿ ಇದ್ದಷ್ಟು ಒಳ್ಳೆ ಒಂದು ಸ್ಟ್ರಾಂಗ್ ಫಂಡಮೆಂಟಲ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ ಯಾವುದೇ ಒಂದು ಕಂಪನಿಯ ಬಗ್ಗೆ. ಸೊ ಹಾಗಾದ್ರೆ ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಟಾಟಾ ಪವರ್ ಎಷ್ಟಿದೆ ಅಪ್ಪ ಹಂಗಿದ್ರೆ?
ಸೊ ಟಾಟಾ ಪವರ್ದು ಓವರ್ ಆಲ್ ಫ್ರೀ ಕ್ಯಾಶ್ ಫ್ಲೋ ಟು ಈಕ್ವಿಟಿ ಬಂದು ಸದ್ಯಕ್ಕೆ 7,268 ಕೋಟಿ 7,268 ಕ್ರೋರ್ಸ್ ಈ ಒಂದು ಪರ್ಟಿಕ್ಯುಲರ್ ಫ್ರೀ ಕ್ಯಾಶ್ ಫ್ಲೋ ಟು ಈಕ್ವಿಟಿ ಇರುತ್ತೆ. ಸೊ ಈ ಒಂದು ನಂಬರ್ ಅನ್ನ ಓವರ್ ಆಲ್ ಶೇರ್ ವೈಸ್ ಕನ್ವರ್ಟ್ ಮಾಡ್ತೀವಿ, ಈಕ್ವಿಟಿ ಪರ್ಟಿಕ್ಯುಲರ್ ಶೇರ್ ವೈಸ್ ನಾವು ಕನ್ವರ್ಟ್ ಮಾಡ್ತೀವಿ ಅಂತ ಅಂದ್ರೆ ಈ ಪರ್ಟಿಕ್ಯುಲರ್ ನಂಬರ್ ಬಂದು 22.83 ರೂಪೀಸ್ ಪರ್ ಶೇರ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ನಮ್ಗೆ ಏನರ್ಥ ಆಯ್ತು, ಫ್ರೀ ಕ್ಯಾಶ್ ಫ್ಲೋ ಟು ಈಕ್ವಿಟಿ ಏನಿತ್ತು ಓವರ್ ಆಲ್ ಕಂಪನಿದು ಅದನ್ನ ನಾವು ಇಂಡಿವಿಜುವಲ್ ಶೇರ್ಸ್ಗೆ ಕನ್ವರ್ಟ್ ಮಾಡಿದ್ವಿ. ನೆಕ್ಸ್ಟ್ ಬರೋದೇನೆ ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ. ಸೊ ಹೆಸರು ಹೇಳೋ ಪ್ರಕಾರ ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ ಅಪ್ಪ ಕಂಪನಿದು, ಮೋರ್ ದನ್ 100 ರೂಪೀಸ್ ಇದೆ. ಸೊ ಆ 100 ರೂಪೀಸ್ಗೆ ನಾನು ಏನು ಮಾಡ್ತೀನಿ, ನನಗೆ ಬಂದಿರುವಂತಹ ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಪರ್ ಶೇರ್ ಆ ಪರ್ಟಿಕ್ಯುಲರ್ ನಂಬರ್ ಏನು ನಮಗೆ ಟಾಟಾ ಪವರ್ ಅಂತ ತಗೊಂಡ್ರೆ 22 ರೂಪೀಸ್ ಹತ್ತಿರ ಏನಿತ್ತು ಆ ಒಂದು ನಂಬರಿಂದ ನಾನು ಓವರ್ ಆಲ್ ಪ್ರೆಸೆಂಟ್ ನಡೀತಾ ಇರೋಂಥ ಶೇರ್ ಪ್ರೈಸ್ಗೆ ಡಿವೈಡ್ ಮಾಡಿದ್ರೆ ನನಗೆ ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಅನ್ನೋ ಒಂದು ಪರ್ಟಿಕ್ಯುಲರ್ ನಂಬರ್ ಸಿಗುತ್ತೆ. ಇದು ಕಡಿಮೆ ಇದ್ದಷ್ಟು ಒಳ್ಳೇದು, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ನಂಬರು. ಹಾಗೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇವಾಗ ಪ್ರೆಸೆಂಟ್ ಮೂಮೆಂಟ್ಗೆ ನಾವೇನ್ ಮಾಡೋಣ ಅಂದ್ರೆ ಈ ಒಂದು ನಂಬರ್ ಅನ್ನ ಇದರ ರಿಲೇಟೆಡ್ ಕಾಂಪಿಟೇಟರ್ಸ್ಗಳು ಏನಿದಾರೋ ನಾವಾಗಲೇ ನೋಡಿರೋಂಥ ಕಾಂಪಿಟೇಟರ್ಸ್ಗಳು ಅವ್ರ ಜೋಡಿ ಕಂಪೇರ್ ಮಾಡಿ ನೋಡೋಣ ಈ ಒಂದು ಪರ್ಟಿಕ್ಯುಲರ್ ನಂಬರ್ ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಕೊಂಡು. ಸೊ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಕಂಪನಿದು ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಅನ್ನೋ ಒಂದು ನಂಬರ್ ಅನ್ನು ನಾವು ಇಲ್ಲಿ ಇಂಡಿಕೇಟ್ ಮಾಡಿದೀವಿ. ಇನ್ ಟರ್ಮ್ಸ್ ಆಫ್ ಟಾಟಾ ಪವರ್ ನೋಡೋದಾದ್ರೆ ಮೊದಲನೇದಾಗಿ ಈ ಒಂದು ನಂಬರ್ 4.55 ಆಗಿದೆ. ಸೊ ಹಾಗೆ ಅದಾನಿ ಗ್ರೀನ್ ನೋಡೋದಾದ್ರೆ ಇಲ್ಲಿ ಮೋರ್ ದನ್ 90 ಪಾಯಿಂಟ್ಸ್ ಬಂದಿದೆ. ಸೊ ವಿಚ್ ಈಸ್ ಮೋರ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇನ್ ಸಿಂಪಲ್ ಟರ್ಮ್ಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಕಂಪನಿಯಲ್ಲಿ ಫ್ರೀ ಕ್ಯಾಶ್ ಫ್ಲೋ ಬಂದು ₹1 ಇದೆ, ಅದಕ್ಕೆ ನೀವು 93 ರೂಪೀಸ್ ಕೊಟ್ಬಿಟ್ಟು ಈ ಶೇರ್ನ ಪರ್ಚೇಸ್ ಮಾಡ್ತಿದ್ದೀರಾ. ಅದೇ ರೀತಿ ಈಗ ಟಾಟಾ ಪವರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ₹1 ಇದೆ ಕಂಪನಿಯಲ್ಲಿ, ಆ ಕಂಪನಿ ₹1ಗೋಸ್ಕರ ನೀವು 4.55 ರೂಪೀಸ್ ಕೊಟ್ಟು ಈ ಒಂದು ಶೇರ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಇನ್ ಸಿಂಪಲ್ ಟರ್ಮ್ಸ್ ಅಲ್ಲಿ ನೀವು ಅರ್ಥ ಮಾಡ್ಕೋಬಹುದು ಏನಕ್ಕೆ ಪ್ರೈಸ್ ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಅನ್ನೋದು ಒಂದು ಇಂಪಾರ್ಟೆಂಟ್ ನಂಬರ್ ಆಗಿರುತ್ತೆ ಅಂತ. ಸೊ ಓವರ್ ಆಲ್ ಕಂಪ್ಯಾರಿಸನ್ ವೈಸ್ ನೋಡೋದಾದ್ರೆ ಅದಾನಿ ಗ್ರೀನ್ ಬಂದು 93.2 ಇದೆ ಈ ಪರ್ಟಿಕ್ಯುಲರ್ ನಂಬರ್. ನೆಕ್ಸ್ಟ್ ಪವರ್ ಗ್ರಿಡ್ ಬಂದು 6.45, ಅದಾನಿ ಪವರ್ ಬಂದು 4.27, NTPC ಬಂದು 3.53, ಹಾಗೆ ಲಾಸ್ಟ್ ಅಲ್ಲಿ ಟಾಟಾ ಪವರ್ ಬಂದು 4.55 ಇದೆ. ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಕಂಪ್ಯಾರಿಸನ್ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ ಈ ಒಂದು ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಅನ್ನೋ ನಂಬರ್ ಏನಿದೆಯೋ ಅದು ಕೂಡ ಬಹಳ ಒಂದು ರೀಸನಬಲ್ ಲೆವೆಲ್ ಅಲ್ಲಿ ಈ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಪ್ಪಾ ಅಂತಂದ್ರೆ ಈಗ ನಾನು ನಿಮ್ಗೆ ಏನು ಡೀಟೇಲ್ಸ್ ತೋರಿಸಿದ್ನೋ ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ, ಅದ್ರ ಪ್ರಕಾರ ಅದಾನಿ ಗ್ರೀನ್ ಅನ್ನೋ ಒಂದು ಕಂಪನಿ ಓವರ್ ವ್ಯಾಲ್ಯೂಡ್ ಆಗಿದೆ ಅಂತ ಅರ್ಥ ಅಲ್ಲ. ಇದು ಇನ್ನು ಯಂಗ್ ಕಂಪನಿ, ಬೆಳೀತಾ ಇರುವಂತಹ ಕಂಪನಿ. ಹಾಗಾಗಿ ಈ ಕಂಪನಿಗಳು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟಿಗೆ ಬೆಳೆಯೋದಕ್ಕೆ ಅವರು ಜಾಸ್ತಿ ಇನ್ವೆಸ್ಟ್ ಮಾಡುವಂತಹ ಒಂದು ನೆಸೆಸಿಟಿ ಇರುತ್ತೆ. ಸೊ ಹಾಗಾಗಿ ಜನರಲಿ ಈ ತರ ಕಂಪನಿಗಳಲ್ಲಿ ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಅನ್ನೋದು ಕಡಿಮೆ ಇರುತ್ತೆ ಕಂಪೇರ್ ಟು ದ ಮೆಚೂರ್ಡ್ ಕಂಪನಿ. ಸೊ ಇನ್ನು ಮಿಕ್ಕಿರೋ 4 ಕಂಪನಿಗಳೇನಿದೆ ಅದು ಸ್ವಲ್ಪ ಬೆಳೆದಿರುವಂತಹ ಕಂಪನಿ, ಮೆಚೂರ್ಡ್ ಆಗಿರುವಂತಹ ಕಂಪನಿ, ಹಾಗಾಗಿ ಅದರ ಡೇಟಾ ಕಂಪೇರಬಲ್ ಆಗಿದೆ. ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ, ಎಷ್ಟೋ ಹೊಸ ವಿಷಯಗಳನ್ನ ಕಲ್ತ್ಕೊಂಡಿದೀವಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಎಸ್ಪೆಷಲಿ ಇವತ್ತು ನಾವು ಅನಲೈಸ್ ಮಾಡಿರುವಂತಹ ಸ್ಟಾಕ್ ಬಂದು ಪವರ್ ಜನರೇಷನ್ ರಿಲೇಟೆಡ್, ಹಾಗೆ ಈ ಪರ್ಟಿಕ್ಯುಲರ್ ಕಂಪನಿ ಎಲೆಕ್ಟ್ರಾನಿಕ್ ವೆಹಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್ಗಳ ರಿಲೇಟೆಡ್ ಕೂಡ ವರ್ಕ್ ಮಾಡ್ತಾ ಇರೋದ್ರಿಂದ ಸುಮಾರು ವಿಷಯಗಳು ನಮಗೆ ಕಲೀಲಿಕ್ಕೆ ಸಿಕ್ತು ಇವತ್ತಿನ ವಿಷಯದಲ್ಲಿ. ಎಷ್ಟೋ ಫಿನಾನ್ಷಿಯಲ್ ನಂಬರ್ಸ್ಗಳನ್ನ ಅರ್ಥ ಮಾಡ್ಕೊಂಡ್ವಿ, ಹಾಗೆ ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಅನ್ನೋ ಒಂದು ನಂಬರ್ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನು ಕೂಡ ನಾವು ಇವತ್ತು ಅರ್ಥ ಮಾಡ್ಕೊಂಡಿದೀವಿ. ಈ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಸ್ಗಳು ನಾವು ಸುಮಾರು ನಮ್ಮ ಗ್ರೋ ಕನ್ನಡ ಚಾನಲ್ ಮೂಲಕ ನಾವು ಅಪ್ಲೋಡ್ ಮಾಡಕ್ಕೆ ಹೋಗ್ತಾ ಇದ್ವಿ ಕನ್ನಡದಲ್ಲಿ. ಬಹಳ ಇಂಪಾರ್ಟೆಂಟ್ ಇದು. ಎಷ್ಟೋ ಜನ ಪಾಪ ಏನೋ ಗೊತ್ತಿಲ್ಲದೆ ಏನೋ ಅರ್ಥ ಮಾಡ್ಕೊಳ್ಳದೆ ಇನ್ವೆಸ್ಟ್ ಮಾಡ್ತಿರ್ತಾರೆ. ಅಂಥವ್ರಿಗೆಲ್ಲ ನೀವು ಹೆಲ್ಪ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ದಯವಿಟ್ಟು ಈ ವಿಡಿಯೋಸ್ಗಳನ್ನ ಅವ್ರಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋಸಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋದಿರುತ್ತೆ. ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ಗಳು ಏನಾದ್ರು ಹುಟ್ಟಿದ್ರೆ ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ಗಳು ಅನ್ಸಿದ್ರೆ ದಯವಿಟ್ಟು ಆ ಕ್ವಶನ್ಸ್ಗಳನ್ನ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಡೆಫಿನೆಟ್ಲಿ ನಾವು ಆ ಒಂದು ಕಮೆಂಟ್ಸ್ಗಳಿಗೆ ನಮ್ಮ ಕಡೆಯಿಂದ ಆನ್ಸರ್ ಮಾಡ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತ ಅಂದ್ರೆ ಸೊ ಇಲ್ಲಿವರೆಗೂ ನಾನು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಏನಿದೆಯೋ ಇದು ಯಾವುದೇ ತರ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ದಯವಿಟ್ಟು ಇದನ್ನ ಆತರ ಕನ್ಸಿಡರ್ ಮಾಡಕ್ ಹೋಗ್ಬಿಡಿ. ನಾವು ಇಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಬಂದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಇನ್ವೆಸ್ಟ್ಮೆಂಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ರಿಸ್ಕ್ ಇದೆ ಇಲ್ಲಿ. ಆದರೆ ಈ ರಿಸ್ಕ್ ಅನ್ನ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಹಾಗೆ ನಿಮ್ಗೇನಾದ್ರು ಡೌಟ್ಸ್ಗಳು, ಕ್ವಶನ್ಸ್ಗಳು ಅಂತ ಅನ್ಸಿದ್ರೆ ನೀವು ಎಕ್ಸ್ಪರ್ಟ್ಸ್ ನ ಅಡ್ವೈಸ್ ತಗೊಂಡು ಕೂಡ ಇನ್ವೆಸ್ಟ್ ಮಾಡಬಹುದು ಮಾರ್ಕೆಟ್ ಅಲ್ಲಿ. ನಾನು ಇಲ್ಲಿವರೆಗೂ ಕೊಟ್ಟಿರೋ ಇನ್ಫಾರ್ಮೇಶನ್ ತಮ್ಮೆಲ್ಲರಿಗೂ ಬೆನಿಫಿಟ್ ಆಗಿದೆ, ಇದರಿಂದ ನೀವು ಯೂಸ್ ಮಾಡ್ಕೊಳ್ತೀರಾ ಪ್ರಾಪರ್ ಆಗಿ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.